ಬಡವರಿಗೆ ಬದುಕೋದು ಕಷ್ಟ ಆಗಿದೆ. ಇಂಥ ಪ್ರಸಂಗದಲ್ಲೇ ಈ ಡೀಸೆಲ್ ಮತ್ತು ಪೆಟ್ರೋಲ್ ರೇಟ್ ಏರಿಸಿದ್ದು ಯಾರಿಗಾಗಿರಿ ಇದು ಅಂಥೇಳಿ ಇವತ್ತು ಜನ ನಿಧಾನಕ್ಕೆ ವಿರೋಧ ಆಗ್ತಾ ಇದ್ದಾರೆ. ಡೆವಲಪ್ಮೆಂಟ್ ಆಗ್ತಾ ಇದೆ, ವಿರೋಧಿ ಡೆವಲಪ್ಮೆಂಟ್. ಇದರೆಲ್ಲ ಅರ್ತಿರುವಂಥ ರಾಹುಲ್ ಗಾಂಧಿ ಅವರು ಹೇಳ್ತಾ ಇದ್ದಾರೆ, ಇನ್ನು 1 ವರ್ಷಪ್ಪ ನಿಮ್ಮದು ಕಾಲಾವಧಿ ಅಂತ. ನೀವು ಬೇಕಾದ ಜಾದು ಮಾಡಿರಿ, SIR ತೊಗೊಂಬರ್ರಿ, EVM ನಿಮ್ಮದು ಎಲ್ಲ ಜನ ಇವತ್ತು ನಿಮ್ಮ ವಿರುದ್ಧ ರೋಷ ಹೇಳ್ತಾ ಇದ್ದಾರೆ ಅಂಥೇಳಿ ಹೇಳ್ಕೊಳ್ತಾ ಇದ್ದಾರೆ ಅವರು. 1 ವರ್ಷ ನಿಮ್ಮ ಹೋಗಿದ್ದು ನೀವು ಅದಕ್ಕೆಲ್ಲ ಏನೇನು ಟೀಕಾ ಮಾಡಿದಿರಿ. ಸಂಬಿತ್ ಪಾತ್ರ ಆಗಿರ್ಬೋದು, ಇನ್ನೊಬ್ಬ ಆಗಿರ್ಬೋದು, ತ್ರಿವೇದಿ ಅವರಾಗಿರ್ಬೋದು, ಸಾಕಷ್ಟು ನಿಮ್ಮದು ಬುದ್ಧಿವಂತರ ವರ್ಗದ ವಾದ ಮಾಡಿದರು, ಟೀಕೆ ಮಾಡಿದರು. ರಾಹುಲ್ ಗಾಂಧಿ ಅವ್ರ ಮೇಲೆ ನಿರಂತರವಾಗಿ ದಾಳಿ ಮಾಡಿದರು. ಅದ್ರ ದಾಳಿ ಮಾಡೋದಕ್ಕೆ ಯಾಕೆ ಇಷ್ಟೊಂದು ಯಾಕೆ ಗಾಬ ಆಗ್ತಾಯಿದ್ರೆ, ಗಡಬಡಿ ಯಾಕೆ ಆಗ್ತಾಯಿದ್ರೆ, ಗದ್ದಬಡಿಸ್ತಾ ಯಾಕಿದ್ದೀರಿ ಅಂತ. ಯಾಕಂದರೆ ಈ ಮಾತನ್ನು ಮತ್ತೆ ಒದಕೊಳ್ಳೋದಪ್ಪ ಅಂತಂದ್ರೆ, ಒಬ್ಬ ರಾಹುಲ್ ಗಾಂಧಿ ಇದ್ದಿದ್ದು ವಸ್ತುಸ್ಥಿತಿಯನ್ನು ಹೇಳ್ತಾನೆ, ವಸ್ತುಸ್ಥಿತಿಯನ್ನು ಜನರ ಮುಂದೆ ಹೇಳ್ತಾ ಇದ್ದಾರೆ. ನಿಧಾನಕ್ಕೆ ಈಗ ನಿಮ್ಗೆ ಗೊತ್ತದೆ ಕಾಕ್ರೋಚ್ ಜನತಾ ಪಾರ್ಟಿ ಯಾವ ರೀತಿಯಾಗಿ ವಿದಿನ್ ಒಂದು ವಾರದಲ್ಲಿ ಒಂದೇ ಒಂದು ವಾರದೊಳಗೆ 2.5-3 ಕೋಟಿ ಜನ ಫಾಲೋವರ್ಸ್ ಆದರು. ಅದು ಯುವ ಜನ. ಕಾರಣ ಅದು ನೀವು ನೀಟ್ ಪೇಪರ್ ಹೆಚ್ಚು ಕಡಿಮೆ ಕಳೆದ 4 ವರ್ಷದಿಂದ ಲೀಕ್ ಆಗ್ತಾನೆ ಇದೆ. ಇನ್ನುಳಿದ ಕಡೆ 89 ಸಲ ಪೇಪರ್ಸ್ಗಳು ಲೀಕ್ ಆಗ್ತಾಯಿದ್ದಾವೆ, ಪ್ರಶ್ನೆ ಪತ್ರಿಕೆಗಳು ಲೀಕ್ ಆಗ್ತಾಯಿದ್ದಾವೆ. ಇದು ಯಾರು ಹೊಣೆಗಾರರು ಯಾರು? ಇವತ್ತು ಜನ ಕೇಳ್ತಾ ಇದ್ದಾರೆ, ಯುವಕರು ಕೇಳ್ತಾ ಇದ್ದಾರೆ. ಇವತ್ತು ನಿರಾಶೆ ಆಗಿದ್ದಾರೆ. ಇಲ್ಲಿವರೆಗೆ ನೀವು ಹಿಂದೂ ಮುಸ್ಲಿಂ ಮತ್ತೇನೋ ಮಾಡಿ ಆಳ್ತಾ ಬಂದ್ರಿ. ಆದರೆ ಇವತ್ತು ಬಂದಿದ್ದು ಹೊಟ್ಟೆ ವಿಷಯಕ್ಕೆ ಬಂದದ, ಬದುಕಿನ ವಿಷಯಕ್ಕೆ ಬಂದದ. ಬದುಕು ಹೆಂಗಪ್ಪ ನಾವು ನಡೆಸ್ಬೇಕು ಅನ್ನುವಂಥ ಚಿಂತನೆ ಜನ ಇದ್ದಾರೆ. ಚಿಂತನೆ ಎಲ್ಲ ಚಿಂತೆ ಆಗ್ತಾಯಿದೆ. ಇವತ್ತು ಊಟ ಮಾಡಿ ನಾಳೆ ನಮಗೆ ಸಿಗ್ತಿಲ್ಲಪ್ಪ ಊಟ, ನಾಳೆ ನಮಗೆ ಸಿಗ್ತದಿಲ್ಲ ಅನ್ನೋಂಥ ಪರಿಸ್ಥಿತಿ ಜನ ಬರ್ತಾ ಇದ್ದಾರೆ.